Good morning, students. Yesterday we have solved one problem. ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಆ ಥರ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ಕೇಳಿ. ಸೊ ಇವತ್ತು ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಈ ಪ್ರಾಬ್ಲಮನ್ನು ಮೇ 2016 ಕ್ವೆಶನ್ ಪೇಪರ್ ಪ್ರಾಬ್ಲಮ್ ಇದು 14 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಈ ಚಾಪ್ಟ್ರಲ್ಲಿ 14 ಮಾರ್ಕ್ಸ್ಗಿರುತ್ತೆ. ಒಂದು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ನಾರ್ಮಲ್ ಪ್ರಾವಿಷನ್ಸಲ್ಲಿ ಮಾಡೋಂಥದ್ದು. ಇನ್ನೊಂದು ಪ್ರಾಬ್ಲಮು ನಾರ್ಮಲ್ ಪ್ರಾವಿಷನ್ ಆ್ಯಸ್ ವೆಲ್ ಆ್ಯಸ್ ಮ್ಯಾಟ್ ಎರಡರಲ್ಲೂ ಮಾಡಿ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದು. ಎರಡೂ ಪ್ರಾಬ್ಲಮ್ ಇರುತ್ತೆ. ಸೊ ಈ 2016 ಎರಡೂ ಪ್ರಾಬ್ಲಮ್ ಕೇಳಿದ್ದಾರೆ. ಅದರಲ್ಲಿ ಒಂದಿದು ನಾರ್ಮಲ್ ಪ್ರಾವಿಷನಲ್ಲಿ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋಂಥದ್ದು. ಸೊ ಪ್ರಾಬ್ಲಮನ್ನು ಬರ್ಕೊಳ್ಬೇಕು ಅಂದರೆ ವಿಡಿಯೋನ ಪಾಸ್ ಮಾಡಿ ಫಸ್ಟು ಪ್ರಾಬ್ಲಮನ್ನು ಬರ್ಕೊಳ್ಳಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ ಕೇಳಿಸ್ಕೊಳ್ಳಿ. ಸೊ ಆಮೇಲೆ ಎಕ್ಸ್ಪ್ಲೈನ್ ಕೇಳಿಸ್ಕೊಂಡಾದ್ಮೇಲೆ ಸೊಲ್ಯೂಷನ್ ಮಾಡಬೇಕಾದ್ರೆ ನೀವು ನೋಟ್ಬುಕ್ಕಲ್ಲಿ ಸೊಲ್ಯೂಷನನ್ನು ಮಾಡ್ತಾ ಹೋಗಬೇಕು ಸ್ಟೆಪ್ ಬೈ ಸ್ಟೆಪ್. ಆವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಏನೇ ಡೌಟ್ಸ್ ಇದ್ದರೂ ನೀವು ವಾಟ್ಸಪ್ಪಲ್ಲಿ ಅಥವಾ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳ್ಬೋದು. ಬಟ್ ಕಾನ್ಸ್ಟೆಂಟ್ ಕೊಟ್ಟು ಅಂದರೆ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡು ಕಾನ್ಸಂಟ್ರೇಟ್ ಕೊಟ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ಎಕ್ಸ್ಪ್ಲೇನ್ ಮಾಡೋಣ ಪ್ರಾಬ್ಲಮ್ ಈಗ. ಕಂಪ್ಯೂಟ್ ದ ಟ್ಯಾಕ್ಸಬಲ್ ಇನ್ಕಮ್ ಆಫ್ ABC Limited for the assessment year 1920 for the following profit and loss account. ಇಲ್ಲಿ P&L ಅಕೌಂಟ್ ಕೊಟ್ಟಿದ್ದಾರೆ ABC Limited. ಸೊ ಇದು ಓಲ್ಡ್ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ, ಅಂದರೆ ಆ್ಯಸ್ ಪರ್ ಕಂಪ್ನೀಸ್ ಆ್ಯಕ್ಟ್ 1956 ಫಾರ್ಮ್ಯಾಟಲ್ಲಿ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಸೊ ಬೇರೆ ಫಾರ್ಮ್ಯಾಟು ಇದೆ, ಆಮೇಲೆ ತೋರಿಸ್ತೀನಿ. ಎರಡೂ ಫಾರ್ಮ್ಯಾಟು ಒಂದೇ. ಸೊ 2013 ಪ್ರಕಾರನೂ ಪ್ರಾಬ್ಲಮ್ ಕೇಳ್ಬೋದು ಅಥವಾ 1956 ಪ್ರಕಾರನೂ ಪ್ರಾಬ್ಲಮನ್ನು ಕೇಳ್ಬೋದು. ಸೊ ಇಲ್ಲಿ ಹಾರಿಜಾಂಟಲ್ P&L ಅಕೌಂಟ್ ಇದೆ. ಸೊ ಇದರಲ್ಲಿ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಇದೆ, ಕ್ರೆಡಿಟ್ ಸೈಡು ಇನ್ಕಮ್ಸ್ ಇದೆ. ಸೊ ಫಸ್ಟು ನಾವು ಸೊಲ್ಯೂಷನ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಪ್ರಾಬ್ಲಮ್ ಬರ್ಕೊಂಡಿದ್ರೆ ಪೆನ್ಸಿಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾನು ಹೇಳೋದನ್ನು. ಫಸ್ಟು ಡೆಬಿಟ್ ಸೈಡ್ ಇರೋಂಥದ್ರಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇರುತ್ತೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು ಇರುತ್ತೆ. ಸೊ ಅವುಗಳನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಯಾವುದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇರುತ್ತೆ ಅವುಗಳನ್ನು ಪ್ರಾಬ್ಲಮಲ್ಲಿ ತೊಗೊಳ್ಬೇಕಾಗುತ್ತೆ, ಇನ್ಅಡ್ಮಿಸಬಲ್ ಅಂತ ತೊಗೊಳ್ಬೇಕಾಗುತ್ತೆ. ಸೊ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿದ್ರೆ ಅವುಗಳನ್ನು ಏನೂ ಮಾಡಬಾರ್ದು, ಇಗ್ನೋರ್ ಮಾಡಬೇಕು. ಅಂದರೆ ಆಲ್ರೆಡಿ ತೊಗೊಂಡಿರ್ತಾರೆ ಎಕ್ಸ್ಪೆನ್ಸಸ್ ಅಂತ. ಸೊ ನಾವು ಮತ್ತೆ ತಗೊಳ್ಳೋ ನೆಸಿಟಿ ಇಲ್ಲ. ಸೊ ಫಸ್ಟ್ ಒನ್ ಸ್ಯಾಲರಿ ಎಂಪ್ಲಾಯೀಸ್ಗೆ ಕೊಟ್ಟಿರೋಂಥದ್ದು, ದಟ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ದೆನ್ ಬೋನಸ್ ಆಲ್ಸೋ ಪೇಡ್ ಟು ಎಂಪ್ಲಾಯೀಸ್, ದಟ್ ಈಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಪೋಸ್ಟೇಜ್ ಆ್ಯಂಡ್ ಸ್ಟೇಷನರಿ, ಸೊ ಕಂಪ್ನಿನಲ್ಲಿ ಅಥವಾ ಬಿಸ್ನೆಸ್ ಮಾಡಬೇಕಾದ್ರೆ ಪೋಸ್ಟೇಜು ಸ್ಟೇಷನರಿ ಬೇಕಾಗುತ್ತೆ. ಸೊ ದಟ್ ಈಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಜನರಲ್ ಚಾರ್ಜಸ್, ಸೊ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಜನರಲ್ ಚಾರ್ಜಸ್ ಆ್ಯಕ್ಚುಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಟ್ ಅಡ್ಜಸ್ಟ್ಮೆಂಟ್ ಇದೆ. ಆ ಜನರಲ್ ಚಾರ್ಜಸ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ. ದೆನ್ ಡಿಪ್ರಿಸಿಯೇಷನ್, ಸೊ ಡಿಪ್ರಿಸಿಯೇಷನ್ ಎರಡು ಥರ ಇರುತ್ತೆ, ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್, ಆ್ಯಸ್ ಪರ್ IT ಆ್ಯಕ್ಟ್. ಸೊ ಎರಡೂ ಕೊಟ್ಟಿರ್ತಾರೆ, ಒಂದು ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ, ಒಂದು P&L ಅಕೌಂಟಲ್ಲಿ ಇರುತ್ತೆ. ಸೊ P&L ಅಕೌಂಟಲ್ಲಿ ಇರೋದನ್ನು ಆ್ಯಸ್ ಇಟ್ ಈಸ್ ನೀವು ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಿ. ದೆನ್ ಇನ್ಕಮ್ ಟ್ಯಾಕ್ಸ್ ಇದು ಬರೀ ಬಿಸ್ನೆಸ್ಸಿಗೆ ಪೇ ಮಾಡಿರೋಂಥದ್ದಲ್ಲ. ಸೊ ಟೋಟಲ್ ಆಲ್ ದ ಹೆಡ್ಸ್ ಆಫ್ ಇನ್ಕಮ್ ಎಷ್ಟು ಬರುತ್ತೋ ಅದ್ರ ಮೇಲೆ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ ಮಾಡಿರ್ತಾರೆ. ಹಾಗಾಗಿ ಸೊ ಇಟ್ ಈಸ್ ಇನ್ಅಡ್ಮಿಸಬಲ್, ಆ್ಯಡ್ ಮಾಡ್ಕೊಳ್ಬೇಕು ನೆಟ್ ಪ್ರಾಫಿಟ್ಗೆ, ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಬೇಕು. ದೆನ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಎನಿ ಪ್ರಾವಿಷನ್ಸು ರಿಸರ್ವ್ಸು ಡಿಸಲೋಬಲ್ ಅಥವಾ ಇನ್ಅಡ್ಮಿಸಬಲ್. ಸೊ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ನೆಟ್ ಪ್ರಾಫಿಟ್ಟಿಗೆ. ಆ್ಯಡ್ ಇನ್ಅಡ್ಮಿಸಬಲ್ ಐಟಮ್ಸ್ ಅಂತ ಬರುತ್ತೆ, ಅಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ದೆನ್ ನೆಟ್ ಪ್ರಾಫಿಟ್ ಸಾಲ್ವ್ ಮಾಡಬೇಕಂದ್ರೆ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ಅಂತ ತೊಗೊಳ್ತೀವಿ, ಅಲ್ಲಿ ಅದನ್ನು ತೊಗೊಳ್ಬೇಕು. ಅರ್ಥ ಆಗಿದೆಯಲ್ವಾ? ಸೊ ನೆಕ್ಸ್ಟು ಕ್ರೆಡಿಟ್ ಸೈಡ್ ಇನ್ಕಮ್ಸ್, ಗ್ರಾಸ್ ಪ್ರಾಫಿಟ್ ದಟ್ ಈಸ್ ಬಿಸ್ನೆಸ್ ಇನ್ಕಮ್, ಟ್ರೇಡಿಂಗ್ ಪ್ರಾಫಿಟ್ ಅದು. ಸೊ ಬಿಸ್ನೆಸ್ ಇನ್ಕಮ್ ಅದನ್ನೇನು ಮಾಡಬಾರ್ದು. ದೆನ್ ಇಂಟ್ರೆಸ್ಟ್ ಇದೆ, ಇಂಟ್ರೆಸ್ಟ್ಗೆ ಅಡ್ಜಸ್ಟ್ಮೆಂಟ್ ಇದೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್, ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಈಸ್ ಫ್ರಮ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಅಂದರೆ ಬಿಸ್ನೆಸ್ಸಿಂದ ಬಂದಿರೋ ಇನ್ಕಮ್ ಅಲ್ಲ, ಅದು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದರಿಂದ ಬಂದಿರೋಂಥ ಇನ್ಕಮು.
ಸೊ ಇಟ್ ಕಮ್ಸ್ ಅಂಡರ್ ಅದರ್ ಹೆಡ್ಸ್ ಆಫ್ ಇನ್ಕಮ್, ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಬರುತ್ತೆ, ಬಿಸ್ನೆಸ್ಸಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಇದನ್ನು ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ಅಂತ ಹೆಡ್ಡಿಂಗ್ ಬರುತ್ತೆ, ಅಲ್ಲಿ ತಗೊಳ್ಬೇಕಾಗತ್ತೆ. ಸೊ ಇದನ್ನು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 30,000 ಇದೆ. ಸೊ ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಅದರ್ ಹೆಡ್ಸ್ ಆಫ್ ಇನ್ಕಮ್, ಅಂದರೆ ಕ್ಯಾಪಿಟಲ್ ಗೇನ್ ಹೆಡ್ಡಿಂಗಲ್ಲಿ ಬರುತ್ತೆ. ಸೊ ಇಲ್ಲಿ ಬಿಸ್ನೆಸ್ ಇನ್ಕಮ್ಗೆ ಬರೋದಿಲ್ಲ, ಹಾಗಾಗಿ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಿ. ಸೊ ನೆಕ್ಸ್ಟ್ ಕಮ್ಸ್ ಟು ಅಡ್ಜಸ್ಟ್ಮೆಂಟ್. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್, ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಡ್ಮಿಸಬಲ್ ಅಂಡರ್ ದಿ ಐ ಟಿ ಆಕ್ಟ್ ಈಸ್ rupees 30,000. ಸೊ ಕೇರ್ಫುಲ್ ಆಗಿ ನೋಡಿ, ಪಿ ಅಂಡ್ ಎಲ್ ಅಕೌಂಟಲ್ಲಿ 50,000 ಇದೆ ಡಿಪ್ರಿಸಿಯೇಷನು. ಸೊ ಅದು ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಪ್ರಕಾರ ಡಿಪ್ರಿಸಿಯೇಷನು. ಬಟ್ ನಾವು ಇಲ್ಲಿ ಆಸ್ ಪರ್ ಐ ಟಿ ರೂಲ್ಸ್ ಪ್ರಕಾರ ಮಾಡಬೇಕಂದ್ರೆ ಐ ಟಿ ರೂಲ್ಸ್ ಪ್ರಕಾರ ಡಿಪ್ರಿಸಿಯೇಷನ್ 30,000 ಮಾತ್ರ ಇದೆ. ಸೊ ಇಷ್ಟನ್ನು ಮಾತ್ರ ತಗೊಳ್ಬೇಕು. ಹಾಗಾಗಿ ಪಿ ಅಂಡ್ ಎಲ್ ಅಕೌಂಟಲ್ಲಿ ಇರೋದನ್ನು ಲೆಸ್ ಮಾಡಿ, ಸರಿ, ಪಿ ಅಂಡ್ ಎಲ್ ಅಕೌಂಟಲ್ಲಿ ಇರೋದನ್ನು ಆ್ಯಡ್ ಮಾಡ್ಕೊಳ್ಳಿ, ಅಡ್ಜಸ್ಟ್ಮೆಂಟಲ್ಲಿ ಇರೋದನ್ನು ಲೆಸ್ ಮಾಡಿ. ಲೆಸ್ ಅಲೋವಬಲ್ ಎಕ್ಸ್ಪೆನ್ಸಸ್ ಅಥವಾ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ, ಅಲ್ಲಿ 30,000 ತಗೊಳ್ಳಿ. ದೆನ್ ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಈಸ್ ಫ್ರಮ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಸೊ ಅದನ್ನು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಟ್ರೀಟ್ ಮಾಡಿ, ಬರೀ ಇಂಟ್ರೆಸ್ಟ್ ಅಂತ ಇದೆ ಅಲ್ಲಿ. ಸೊ ಅದು ಗವರ್ನಮೆಂಟ್ ಸೆಕ್ಯೂರಿಟೀಸಿಂದ ಬಂದಿರೋಂಥ ಇಂಟ್ರೆಸ್ಟ್ ಅಂತ ಅರ್ಥ ಅಷ್ಟೇ. ದೆನ್ ಇದು ಲಾಸ್ಟ್ ಅಡ್ಜಸ್ಟ್ಮೆಂಟ್, ಇದು ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದ ಜನರಲ್ ಚಾರ್ಜಸ್ ಇನ್ಕ್ಲೂಡ್. ಸೊ ಟೋಟಲ್ ಜನರಲ್ ಚಾರ್ಜಸ್ 40,000 ಇದೆ, ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ? ಸೊ ಫಸ್ಟ್ ಒನ್, ₹10,000 ಫಾರ್ ಅಡ್ವರ್ಟೈಸಿಂಗ್, ₹10,000 ಫಾರ್ ಅಡ್ವರ್ಟೈಸಿಂಗ್. ಸೊ ಅಡ್ವರ್ಟೈಸಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ವಾ? ಸೊ ಅಡ್ವರ್ಟೈಸಿಂಗ್ ಮಾಡೋದು, ಸೇಲ್ಸ್ ಮಾಡೋದಕ್ಕೆ, ಪ್ರಾಡಕ್ಟ್ಸನ್ನು ಸೇಲ್ ಮಾಡಬೇಕಾದ್ರೆ ಅಡ್ವರ್ಟೈಸಿಂಗ್ ಮಾಡಲೇಬೇಕು. ಸೊ ದಟ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇದನ್ನು ಇಗ್ನೋರ್ ಮಾಡಿ, ಏನೂ ಮಾಡಬಾರ್ದು ಇದನ್ನು. ನೆಕ್ಸ್ಟ್ ₹4,000 ಫಾರ್ ಚಾರಿಟಬಲ್ ಡೊನೇಷನ್ಸ್. ಸೊ ಇದು ಕೂಡ ಈ 40,000 ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಚಾರಿಟಬಲ್ ಡೊನೇಷನ್ಸ್ ₹6,000, ಅಂದರೆ ಯಾರಿಗೋ ದಾನ ಕೊಟ್ಟಿರೋಂಥದ್ದು. ಸೊ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದರೆ ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಿ. ಇನ್ಅಡ್ಮಿಸಬಲ್ ಹೆಡ್ಡಿಂಗಲ್ಲಿ ತಗೊಳ್ಳಿ 6,000, ಸರಿ 4,000 ಫಾರ್ ಚಾರಿಟಬಲ್ ಡೊನೇಷನ್ಸ್. Then ₹6,000 paid for exchanging the old car for a new car. So another adjustment, ₹6,000 paid for exchanging the old car for a new one. ಅಂದರೆ ಹೊಸ ಕಾರ್ ತಗೊಳ್ಳೋದಕ್ಕೆ ಹಳೆ ಕಾರನ್ನು ಎಕ್ಸ್ಚೇಂಜ್ ಮಾಡಿದ್ದಾರೆ, ಅವಾಗ ಎಕ್ಸಸ್ ₹6,000 ಪೇ ಮಾಡಿದ್ದಾರೆ ಅಂತ ಅರ್ಥ. ಅಂದರೆ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಯಾವುದು ಇಲ್ಲಿ ತಗೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ. ಸೊ ಇದನ್ನು ಇಗ್ನೋರ್ ಮಾಡಿ, 6,000 ಸರಿ ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಿ. 6,000 ಇನ್ಅಡ್ಮಿಸಬಲ್. ನೆಕ್ಸ್ಟ್ ಆ್ಯಂಡ್ ₹10,000 ಫಾರ್ ಮಿಸ್ಲೇನಿಯಸ್ ರಿಪೇರ್ಸ್. ಸೊ ಈ 40,000 ಅಲ್ಲಿನೇ 10,000 ಇನ್ಕ್ಲೂಡ್ ಆಗಿದೆ, ಅದು ಮಿಸ್ಲೇನಿಯಸ್ ರಿಪೇರ್ಸ್ಗೆ ಆಗಿರೋಂಥದ್ದು. ಕಾರ್ ಇರ್ಬೋದು ಅಥವಾ ಮಿಷನರಿ ಇರ್ಬೋದು, ಯಾವುದಾದ್ರೂ ರಿಪೇರಿ ಮಾಡಿಸಿರೋಂಥ ಚಾರ್ಜಸ್ಸು, ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಇದನ್ನು ಏನು ಮಾಡೋ ಹಾಗಿಲ್ಲ, ಇದನ್ನು ಇಗ್ನೋರ್ ಮಾಡಿ. ಇಲ್ಲಿ 4,000 ಚಾರಿಟಬಲ್ ಡೊನೇಷನ್ಸ್ ಆ್ಯಂಡ್ ₹6,000 ಫಾರ್ ಎಕ್ಸ್ಚೇಂಜಿಂಗ್ ದ ಓಲ್ಡ್ ಕಾರ್ ಫಾರ್ ಎ ನ್ಯೂ ಕಾರ್. ಸೊ ಎರಡನ್ನೂ ಕೂಡ ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಿ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಅರ್ಥ ಆಯ್ತಲ್ವಾ? ಸೊ ಇದು ಓಲ್ಡ್ ಫಾರ್ಮೇಟಲ್ಲಿ ಇರುವಂಥ ಪ್ರಾಬ್ಲಮ್ಮು. ನ್ಯೂ ಫಾರ್ಮೇಟಲ್ಲಿ ಯಾವ ಥರ ಇರುತ್ತೆ ಪ್ರಾಬ್ಲಮ್ಮು ಅಂತ ನೋಡೋಣ. ಸೊ ನೋಡಿ, ಈ ಥರ ಇರುತ್ತೆ. ಆಸ್ ಪರ್ ಕಂಪ್ನೀಸ್ ಆ್ಯಕ್ಟ್ 2013 ಸೇಮ್ ಪ್ರಾಬ್ಲಮ್ ಇದೇ ಥರ ಇರುತ್ತೆ. ಇಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಬರುತ್ತೆ, ಅಂದರೆ ಗ್ರಾಸ್ ಪ್ರಾಫಿಟನ್ನು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಬರ್ತವೆ. ದೆನ್ ಅದರ್ ಇನ್ಕಮ್ಸಲ್ಲಿ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಟೋಟಲ್ 10,50,000 ಇದು ಕ್ರೆಡಿಟ್ ಸೈಡ್ ಐಟಮ್ಸು. IFRS ಅಲ್ಲಿ ನಿಮಗೆ ಇದೇ ಥರ ಪ್ರಾಬ್ಲಮ್ಸು ಬಂದಿರುತ್ತೆ, ಸ್ಟಡಿ ಮಾಡಿದರೆ ಆಲ್ರೆಡಿ ಲಾಸ್ಟ್ ಸೆಮ್ಮಲ್ಲಿ. ದೆನ್ ಎಕ್ಸ್ಪೆನ್ಸಸ್ ಅಲ್ಲೂ ಕೂಡ ಇದೇ ಥರ ಬರುತ್ತೆ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂದರೆ ಎಂಪ್ಲಾಯೀಸಿಗೆ ಏನೇನು ಎಕ್ಸ್ಪೆನ್ಸಸ್ ಕೊಡ್ತೀವಿ ಅದು, ಸ್ಯಾಲರಿ, ಬೋನಸ್. ಸೊ ಇವು ಅಡ್ಮಿಸಬಲ್, ಇವು ಎರಡು ಕೂಡ. ದೆನ್ ಫೈನಾನ್ಷಿಯಲ್ ಕಾಸ್ಟ್ ಅಂದರೆ ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಅದರಲ್ಲಿ ಬರುತ್ತೆ. ಸೊ ಡಿಪ್ರಿಸಿಯೇಷನ್ 50,000 ಇದೆ, ಫೈನಾನ್ಸ್ ಕಾಸ್ಟು ನಿಲ್ಲಿದೆ. ಸೊ ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ 50,000 ಇದೆ, ಇಟ್ ಈಸ್ ಆಲ್ಸೋ ಇನ್ಅಡ್ಮಿಸಬಲ್. ದೆನ್ ಅದರ್ ಎಕ್ಸ್ಪೆನ್ಸಸ್ ಅದರಲ್ಲಿ ಪೋಸ್ಟೇಜ್ ಆ್ಯಂಡ್ ಸ್ಟೇಷನರಿ 60,000 ಇದು ಅಲೋವಬಲ್, ಇದು ಅಂದರೆ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ಪೋಸ್ಟೇಜ್ ಆ್ಯಂಡ್ ಸ್ಟೇಷನರಿ.
ದೆನ್ ಜನರಲ್ ಎಕ್ಸ್ಪೆನ್ಸಸ್ 40,000 ಇದೆ, ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವ ಅಡ್ಜಸ್ಟ್ಮೆಂಟು ಅದೇ ಥರ. ಸೊ ಟೋಟಲ್ ಎಕ್ಸ್ಪೆನ್ಸಸ್ 3,50,000. ದೆನ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 7 lakhs, ಅಂದರೆ 10,50,000 ಮೈನಸ್ 3,50,000 ಮಾಡಿದ್ರೆ 7 lakh ಬರುತ್ತೆ. ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ 1 lakh, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 4 lakhs. ಸೊ ಟೋಟಲ್ 5 lakhs ಇದೆ. ಇವು ಕೂಡ ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಬೇಕು, ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ನಲ್ವ ಆ ಥರ ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಬೇಕು. ಸೊ ಇದನ್ನು ಲೆಸ್ ಮಾಡಿದ್ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೆ ನೆಟ್ ಪ್ರಾಫಿಟ್ ಅಂತ ಬಂತಲ್ವ ಆಗಲೇ ಓಲ್ಡ್ ಮೆಥಡಲ್ಲಿ, ಅದು 2 lakhs. ಸೊ ಇದಿಷ್ಟು ಪ್ರಾಬ್ಲಮ್, ಎರಡೂ ಪ್ರಾಬ್ಲಮ್ ಒಂದೇ. ಎಕ್ಸಾಮ್ಗೆ ಯಾವ ಥರ ಬೇಕಾದರೂ ಕೇಳ್ಬೋದು ಪ್ರಾಬ್ಲಮನ್ನು, ಐದರ್ ಓಲ್ಡ್ ಮೆಥಡಲ್ಲೂ ಕೇಳ್ಬೋದು, ನ್ಯೂ ಮೆಥಡಲ್ಲೂ ಪ್ರಾಬ್ಲಮನ್ನು ಕೇಳ್ಬೋದು, ಬಟ್ ಸೊಲ್ಯೂಷನ್ ಮಾತ್ರ ಒಂದೇ. ಸೊ ಈಗ ಪ್ರಾಬ್ಲಮ್ ಅರ್ಥ ಆಗಿದ್ದರೆ ಬರ್ಕೊಂಡಿದ್ರೆ ಸೊಲ್ಯೂಷನ್ಸ್ಗೆ ಹೋಗೋಣ. ಸೊ ಪ್ರಾಬ್ಲಮ್ ಬರ್ಕೊಂಡಿದ್ರೆ ಸೊಲ್ಯೂಷನ್ ಮಾಡಬೇಕಾದ್ರೆ ನೋಟ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀವು ಅದೇ ಥರ ಮಾಡ್ತಾ ಹೋಗಬೇಕು ವಿಡಿಯೋ ನೋಡಿಕೊಂಡು. ಸೊಲ್ಯೂಷನ್. ಸೊ ಫಸ್ಟ್ ಹೆಡ್ಡಿಂಗ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 1920. ಅಂದರೆ ಈ ಪ್ರಾಬ್ಲಮಲ್ಲಿ ಬರೀ ಟ್ಯಾಕ್ಸಬಲ್ ಇನ್ಕಮ್ ಅಷ್ಟೇ ಕೇಳಿರೋದು, ಹಾಗಾಗಿ ಬರೀ ಟ್ಯಾಕ್ಸಬಲ್ ಇನ್ಕಮ್ ಮಾತ್ರ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಸ್ಟೆಪ್ ನಂಬರ್ 1 ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಫಸ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಟ್ ಈಸ್ ಒನ್ ಆಫ್ ದಿ ಹೆಡ್ ಆಫ್ ಇನ್ಕಮ್. ಕಾಲಮ್ಸ್ ಹಾಕ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ನೆಕ್ಸ್ಟ್ ಸೊ ಫಸ್ಟ್ ಏನು ತಗೋಬೇಕು, ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ rupees 2 lakhs P&L ಅಕೌಂಟಲ್ಲಿದೆ, ನೆಟ್ ಪ್ರಾಫಿಟ್ ಬಂದಿದೆ 2 lakhs ಆಸ್ ಇಟ್ ಈಸ್ ತಗೊಳ್ಳಿ. ದೆನ್ ನೆಕ್ಸ್ಟ್ ಆ್ಯಡ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದರೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅದು P&L ಅಕೌಂಟ್ ಡೆಬಿಟ್ ಸೈಡ್ ಇರುತ್ತೆ, ಅವುಗಳನ್ನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಅವುಗಳನ್ನು ಇಲ್ಲಿ ತಗೊಳ್ಬೇಕು. ಏನೇನಿದೆ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ಸು ಮಾರ್ಕ್ ಮಾಡ್ಕೊಂಡಿರ್ತೀರ ನೋಡಿ ನೋಟ್ಬುಕ್ಕಲ್ಲಿ. ಜನರಲ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ನಂಬರ್ 3 ಅಲ್ಲಿದೆ. ಜನರಲ್ ಎಕ್ಸ್ಪೆನ್ಸಸ್ ಅದರಲ್ಲಿ 4,000 ಚಾರಿಟಬಲ್ ಡೊನೇಷನ್ಸ್, 6,000 ಫಾರ್ ಎಕ್ಸ್ಚೇಂಜ್ ಆಫ್ ನ್ಯೂ ಕಾರ್. ಸೊ ಇವೆರಡೂ ಕೂಡ ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಬೇಕು. ಎರಡೂ ಕೂಡ ಬಿಸ್ನೆಸ್ಗೆ ರಿಲೇಟೆಡ್ ಅಲ್ಲದೆ ಇರೋಂಥ ಎಕ್ಸ್ಪೆನ್ಸಸ್. ಸೊ ಎರಡು ಸೇರಿ 10,000. ದೆನ್ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಸ್ ಪರ್ ಫೈನಾನ್ಷಿಯಲ್ ಆಕ್ಟ್ ಅಥವಾ ಫೈನಾನ್ಷಿಯಲ್ ಅಕೌಂಟಿಂಗ್ 50,000 ಇದೆ. P&L ಅಕೌಂಟ್ ಡೆಬಿಟ್ ಸೈಡ್ ಇದೆ 50,000, ಇದು ಇನ್ಅಡ್ಮಿಸಬಲ್. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್, ಇಟ್ ಈಸ್ ಆಲ್ಸೋ ಇನ್ಅಡ್ಮಿಸಬಲ್ 1 lakhs. ಇದು ಎಲ್ಲ ಟೋಟಲ್ ಇನ್ಕಮ್ಗೆ ಸೇರಿ ಟ್ಯಾಕ್ಸನ್ನು ಪೇ ಮಾಡೋದು, ಬರೀ ಬಿಸ್ನೆಸ್ಸಿಗೆ ಮಾತ್ರ ಪೇ ಮಾಡೋದಲ್ಲ, ಹಾಗಾಗಿ ಇದು ಇನ್ಅಡ್ಮಿಸಬಲ್ ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಇದು ಅಷ್ಟೇ, ಎನಿ ಪ್ರಾವಿಷನ್ಸು ರಿಸರ್ವ್ಸು ಇನ್ಅಡ್ಮಿಸಬಲ್ 4 lakhs. ಸೊ ಇದೆಷ್ಟನ್ನು ಟೋಟಲ್ ಮಾಡಿ 5,60,000 ಆಗುತ್ತೆ. ಇದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ ಟೋಟಲ್ 5,60,000. ಸೊ ಟೋಟಲ್ 7,60,000 ಆಯಿತು. ಸೊ ನೆಕ್ಸ್ಟ್ ಲೆಸ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಇದು ಆಕ್ಚುಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಸೊ ಆ ಥರದ್ದು ಯಾವುದಾದ್ರೂ P&L ಅಕೌಂಟ್ ಡೆಬಿಟ್ ಸೈಡಿಗೆ ಬಂದಿಲ್ಲ ಅಂತ ಹೇಳಿದರೆ ಆ ಥರದ್ದು ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ, ನೀವು ಅಡ್ಜಸ್ಟ್ಮೆಂಟಲ್ಲಿ ನೋಡಬೇಕು ಆ ಥರ ಎಕ್ಸ್ಪೆನ್ಸಸ್ ಏನಿದೆ ಅಂತ. ಸೊ ಈ ಪ್ರಾಬ್ಲಮಲ್ಲಿ ಬರೀ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ನಂಬರ್ 1 ಇದೆ ನೋಡಿ. ಡಿಪ್ರಿಸಿಯೇಷನ್ ಆಸ್ ಪರ್ IT ಆ್ಯಕ್ಟ್ 30,000 ಅಂತಿದೆ. ಸೊ ಇಲ್ಲಿ ಮೇಲೆ ಆಸ್ ಪರ್ ಫೈನಾನ್ಷಿಯಲ್ ಆ್ಯಕ್ಟ್ ಇಲ್ಲಿ 50,000 ಇದೆ. ಸೊ ಬಟ್ IT ಆ್ಯಕ್ಟ್ ಪ್ರಕಾರ 30,000. ಬೇಕಾದರೆ ಇಲ್ಲೇ ಲೆಸ್ ಮಾಡ್ಬೋದು, 50,000 ಮೈನಸ್ 30,000 20,000 ಅಂತ ಇಲ್ಲಿ ತಗೊಳ್ಬೋದು. ಯಾವುದಾದ್ರೂ ಒಂದು ಮೆಥಡ್ ಫಾಲೋ ಮಾಡಿ. ಸೊ ಇಲ್ಲೇ ಲೆಸ್ ಮಾಡಿದ್ರೆ ಇಲ್ಲಿ ತಗೊಳ್ಳೋ ನೆಸಿಟಿ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಆ ಥರ ಮಾಡಿ. ಸೊ ಇಲ್ಲಿ P&L ಅಕೌಂಟಲ್ಲಿ ಇರೋದನ್ನು ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಿ, ಅಡ್ಜಸ್ಟ್ಮೆಂಟಲ್ಲಿ ಇರೋದನ್ನು ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಿ. ಸೊ ಒಂದೇ ಎಕ್ಸ್ಪೆನ್ಸಸ್ ಇರೋದು ಈ ಪ್ರಾಬ್ಲಮಲ್ಲಿ. ನೆಕ್ಸ್ಟ್ ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್. ಸೊ ಬೇರೆ ಹೆಡ್ಸ್ ಆಫ್ ಇನ್ಕಮ್ಸ್ ಏನಾದರೂ ಕ್ರೆಡಿಟ್ ಸೈಡ್ ಇದ್ದರೆ, P&L ಅಕೌಂಟ್ ಕ್ರೆಡಿಟ್ ಸೈಡ್ ಇದ್ದರೆ ಆ ಇನ್ಕಮ್ಸನ್ನು ತಗೊಳ್ಳಿ, ನಾನ್ ಬಿಸ್ನೆಸ್ ಇನ್ಕಮ್ಸ್. ಆ ಥರದ್ದು ಯಾವುದಿದೆ ಅಂದರೆ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ 20,000 ಇದೆ ಕ್ರೆಡಿಟ್ ಸೈಡು, ಅದನ್ನು ತಗೊಳ್ಳಿ. ಇದು ಇನ್ನರ್ ಕಾಲಮ್ ಇಲ್ಲಿ ಬರಬೇಕು. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ 30,000. ಸೊ ಇವೆರಡೂ ಕೂಡ ನಾನ್ ಬಿಸ್ನೆಸ್ ಇನ್ಕಮ್ಸ್. ಸೊ ಈಗ ಮೂರನ್ನು ಟೋಟಲ್ ಮಾಡಿ 30,000 20,000 30,000.
ಸೊ ಟೋಟಲ್ 80,000. ಇದು ಮೂರು ಕೂಡ ಇನ್ನರ್ ಕಲಮ್, ಇದು ಇಲ್ಲಿ ಹೋಗಿದೆ, ಮಿಸ್ ಆಗಿ ಹೋಗಿದೆ, ಸೊ ಇಲ್ಲೇ ಬರಬೇಕಿದು. ಸೊ ಟೋಟಲ್ 80,000 ಆಯಿತು. ಈಗ ಲೆಸ್ ಮಾಡಿ 7,60,000 ಮೈನಸ್ 80,000. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ 6,80,000. ಇದು ಸ್ಟೆಪ್ ನಂಬರ್ 1, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇದರಲ್ಲಿ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಏನಾದರೂ ಇದ್ದರೆ ಲೆಸ್ ಮಾಡಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ಆ ಥರ ಅಡ್ಜಸ್ಟ್ಮೆಂಟ್ ಯಾವುದೂ ಇಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಇದ್ದಾಗ ನೋಡೋಣ. ಸೊ ಇಲ್ಲಿಗೆ ಸ್ಟೆಪ್ ನಂಬರ್ 1 ಕಂಪ್ಲೀಟ್ ಆಗಿದೆ. ಅರ್ಥ ಆಗಿದೆಯಲ್ವಾ? ಸೊ ವಿಲ್ ಗೋ ಟು ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2, ಕಂಪ್ಯೂಟೇಷನ್ ಆಫ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಸೊ ಈ ಪ್ರಾಬ್ಲಮಲ್ಲಿ ಕೇಳಿರೋದು ಟೋಟಲ್ ಟ್ಯಾಕ್ಸಬಲ್ ಇನ್ಕಮು. ಸೊ ಹಂಗಾಗಿ ಟೋಟಲ್ ಟ್ಯಾಕ್ಸಬಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಕಾಲಮ್ಸ್ ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ 4 ಹೆಡ್ಸ್ ಆಫ್ ಇನ್ಕಮ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈ ಪ್ರಾಬ್ಲಮಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿಲ್ಲ, ನಿಲ್ ಅಂತ ತೋರಿಸಿ. ನೆಕ್ಸ್ಟ್ ಸೆಕೆಂಡ್ ಹೆಡ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸ್ಟೆಪ್ 1ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಲಾಸ್ಟ್ ಸ್ಲೈಡಲ್ಲಿ. ಸೊ ಅದು ಆನ್ಸರ್ ಬಂದಿದೆ 6,80,000 ಇನ್ಕಮ್ ಫ್ರಮ್ ಬಿಸ್ನೆಸ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇದು ಅನದರ್ ಹೆಡ್ ಆಫ್ ಇನ್ಕಮ್. ಕ್ಯಾಪಿಟಲ್ ಗೇನ್ ಯಾವುದ್ಯಾವುದು ಇದೆ, ಇದರಲ್ಲಿ 2 ಥರ ಬರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಪ್ರಾಬ್ಲಮಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 30,000 ಇದೆ. P&L ಅಕೌಂಟ್ ಕ್ರೆಡಿಟ್ ಸೈಡ್ ಇದೆ, ಅದನ್ನು ತಗೊಳ್ಳಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಹೆಡ್ ಆಫ್ ಇನ್ಕಮ್. ಇದು ಲಾಸ್ಟ್ ಹೆಡ್ಡಲ್ಲಿ ಬರುತ್ತೆ, ಅದರ್ ಸೋರ್ಸಸ್ ಅಂತ. ಸೊ ಇದರಲ್ಲಿ ಏನೇನಿದೆ ಅಂದರೆ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಓನ್ಲಿ 1 ಐಟಮ್ ಮಾತ್ರ ಇದೆ, ಅದು 20,000 ಕ್ರೆಡಿಟ್ ಸೈಡ್ ಇದೆ. P&L ಅಕೌಂಟ್ ಕ್ರೆಡಿಟ್ ಸೈಡ್ 20,000 ಇದೆ. ಸೊ ಇಷ್ಟು 4 ಹೆಡ್ಸ್ ಆಫ್ ಇನ್ಕಮ್ಸು ಆಯಿತು. ಈಗ ಇದನ್ನು ಟೋಟಲ್ ಮಾಡಿ. ಸೊ ಗ್ರಾಸ್ ಟೋಟಲ್ ಇನ್ಕಮ್ 7,30,000. ಸೊ ನೆಕ್ಸ್ಟ್ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G to 80LA. ಡಿಡಕ್ಷನ್ಸ್ ಏನಾದರೂ ಇದ್ದರೆ ಅದನ್ನು ಲೆಸ್ ಮಾಡಬೇಕು. ಆ ಥರ ಡಿಡಕ್ಷನ್ಸು ಒಂದೇ ಒಂದಿದೆ. ಅಡ್ಜಸ್ಟ್ಮೆಂಟ್ ನಂಬರ್ 3ನಲ್ಲಿ ಚಾರಿಟಬಲ್ ಡೊನೇಷನ್ಸ್ ಅಂತಿದೆ, ಡೊನೇಷನ್ ಟು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಇದು ಡೊನೇಷನ್ಸ್ ಅಂದರೆ 80Gನಲ್ಲಿ ಬರುತ್ತೆ. ಸೊ ಇದರಲ್ಲಿ 50% ಬರುತ್ತೆ, 100% ಡಿಡಕ್ಷನ್ಸು ಇದೆ. ಬಟ್ ಇದು ಚಾರಿಟಬಲ್ ಡೊನೇಷನ್ಸ್ ಬಂದು 50% ಮಾತ್ರ ಕೊಡಬೇಕಾಗುತ್ತೆ, ಎಲಿಜಿಬಲ್ ಇರುತ್ತೆ. ನಿಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ಡೀಟೇಲ್ಸ್ ಆಗಿ ಇರುತ್ತೆ, ಅದನ್ನು ಒಂದ್ಸರಿ ರೆಫರ್ ಮಾಡಿ ನೀವು. ಸೊ ಇಲ್ಲಿ ಡೊನೇಷನ್ ಕೊಟ್ಟಿರೋದೆಷ್ಟು, 4,000. 4,000ಅಲ್ಲಿ 50% ಅಂದರೆ 2,000 ಮಾತ್ರ ಎಕ್ಸಂಪ್ಷನ್ ಸಿಗುತ್ತೆ. ಇದನ್ನು ಲೆಸ್ ಮಾಡಿ, ಬೇರೆ ಯಾವುದು ಡಿಡಕ್ಷನ್ಸ್ ಇಲ್ಲ, ಲೆಸ್ ಮಾಡಿ. ಸೊ ಫೈನಲ್ ಆನ್ಸರ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ 7,28,000. ಕ್ಲಿಯರ್ ಆಯ್ತಲ್ವಾ? ಸೊ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ವರ್ಕೌಟ್ ಮಾಡಿ, ಅರ್ಥ ಆಗುತ್ತೆ. ಏನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಅಥವಾ ಕಾಲ್ ಮಾಡಿ. ಸೊ ಕೇರ್ಫುಲ್ಲಾಗಿ ನೀವು ಪ್ರಾಬ್ಲಮನ್ನು ಮಾಡಬೇಕು. ಅಷ್ಟೇ ಅಲ್ವಾ? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಅರ್ಥ ಆಗಿದೆಯಾ ಎಲ್ಲರಿಗೂ? ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಕಲ್ತ್ಕೊಳ್ಳಿ, ಇಂಪಾರ್ಟೆಂಟ್ ಇವೆಲ್ಲ ಪ್ರಾಬ್ಲಮ್ಸು. ಟೈಮ್ ವೇಸ್ಟ್ ಮಾಡಬೇಡಿ. ಎಲ್ಲ ಫ್ಯಾಕಲ್ಟೀಸು ಕಷ್ಟಪಟ್ಟು ಮನೆಗಳಲ್ಲಿ ಪ್ರಿಪೇರ್ ಮಾಡಿ ನಿಮಗೆ ಕಳಿಸ್ತಿದ್ದಾರೆ, ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟು ಕ್ಲಾಸಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಎಲ್ಲ ವಿಡಿಯೋಸು ಡೌನ್ಲೋಡ್ ಮಾಡಿ, ಮೊಬೈಲಲ್ಲಿ ಸ್ಪೇಸನ್ನು ಖಾಲಿ ಇಟ್ಕೊಂಡು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾವಾಗ ಫ್ರೀ ಇರುತ್ತೋ ಆವಾಗ ನೀವು ಇದನ್ನು ಕೇಳಿ, ಕ್ಲಾಸಸನ್ನು ಕೇಳಿ, ವರ್ಕೌಟ್ ಮಾಡಿ. ಎಕ್ಸಾಮ್ ಟೈಮಲ್ಲೂ ಬೇಕಾದರೆ ನೀವು ಇದನ್ನು ರಿವಿಷನ್ ಮಾಡ್ಕೋಬೋದು. ಅರ್ಥ ಆಯ್ತಲ್ವಾ? ಸೊ ಟೈಮ್ ವೇಸ್ಟ್ ಮಾಡದೆ ಎಲ್ಲ ಕ್ಲಾಸಸ್ಸು ಕರೆಕ್ಟಾಗಿ ಕೇಳಿ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು.